ಐಜಿಪಿ ಬಿಎಸ್ ಲೋಕೇಶ್ ಕುಮಾರ್ ಅವರ ವಯೋನಿವೃತ್ತಿ ಹಿನ್ನೆಲೆ ಬಳ್ಳಾರಿ ವಲಯ ಅಧಿಕಾರಿಗಳಿಂದ ಇಂದು ಸನ್ಮಾನ ಸಮಾರಂಭವನ್ನು ನೆರವೇರಿಸಲಾಯಿತು. ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದ ಲೋಕೇಶ್ ಕುಮಾರ್ ಸಾರ್ವಜನಿಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ರು. ಬಳ್ಳಾರಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿದ ಅವಧಿ ತೃಪ್ತಿ ತಂದಿದೆ. ನಾವು ಕಾರ್ಯಕ್ಷಮತೆಯನ್ನು ತೋರಿಸುವುದು ಮುಖ್ಯ ಅಂತ ನಿವೃತ್ತ ಅಧಿಕಾರಿ ಲೋಕೇಶ್ ಕುಮಾರ್ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು. ನಿವೃತ್ತಿ ಸಮಾರಂಭದಲ್ಲಿ ಬಳ್ಳಾರಿ ಎಸ್ಪಿ ಶೋಭರಾಣಿ, ಕೊಪ್ಪಳ ಎಸ್ಪಿ ರಾಮ್ ಅರ್ಸಿದ್ದಿ, ರಾಯಚೂರು ಎಸ್ಪಿ ಪುಟ್ಟಮಾದಯ್ಯ, ವಿಜಯನಗರ ಎಸ್ಪಿ ಶ್ರೀ ಹರಿಬಾಬು, ಕುಟುಂಬದ ಸದಸ್ಯರು, ಸ್ನೇಹಿತರು ಸೇರಿ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಂದ ಗೌರವ ಸಮರ್ಪಣೆ. ಈಗಾಗಲೇ ಹೇಳಿದ್ರೆ ದಯಮಾಡಿ ಮುಂದಿನ ಸನ್ಮಾನವನ್ನ ಈ ಸಭಿಕರು ಆಮೇಲೆ ಅಂದ್ರೆ ಸನ್ಮಾನ್ಯ ಶ್ರೀ ಬಿಎಸ್ ಲೋಕೇಶ್ ಕುಮಾರ್ ಸರ್ ಅವರು ಮಾತಾಡಿದ ಮೇಲೆ ನಿಮ್ಮಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗ್ತದೆ. ದಯಮಾಡಿ ಯಾರು ಸಹ ಅನ್ಯತಾ ಭಾವಿಸದೆ ನಮ್ಮ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂಯಮದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಮ್ಮಲ್ಲಿ ವಿನಂತಿಸಿಕೊಳ್ತಿದ್ದಾರೆ. ಬಲವು ಸರಿ ಜೋರಾದ ಚಪ್ಪಾಳೆಗಳು, ನಮ್ಮೆಲ್ಲರ ಗೌರವದ ಚಪ್ಪಾಳೆಗಳೊಂದಿಗೆ ಮತ್ತೊಮ್ಮೆ ಕೃತಜ್ಞತೆಗಳು, ಗೌರವದ ಅಭಿನಂದನೆಗಳು. ನಾನು ಮೊಟ್ಟಮೊದಲಾಗಿ ನನ್ನ ಒಂದು ಈ ಪಯಣದ ಇದರಲ್ಲಿ ನನ್ನ ಜೊತೆಗೂಡಿದ ನನ್ನ ಎಲ್ಲ ಹಿರಿಯ ಅಧಿಕಾರಿಗಳಿಗೆ, ಕಿರಿಯ ಅಧಿಕಾರಿಗಳಿಗೆ, ಸಹೋದ್ಯೋಗಿಗಳಿಗೆ, ಕುಟುಂಬದವರಿಗೆ, ಸ್ನೇಹಿತರಿಗೆ, ಬಂಧು ಬಳಗದವರಿಗೆ, ಸಾರ್ವಜನಿಕರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟು 38 ವರ್ಷಗಳ ಸರ್ಕಾರಿ ಸೇವೆ ನನ್ನದು. 38 ವರ್ಷಗಳಲ್ಲಿ 28 ವರ್ಷಗಳ ಕಾಲ ಪೊಲೀಸ್ ಸೇವೆ ನನ್ನದು. ಈ ಒಂದು ಜರ್ನಿ ತುಂಬ ಸುಂದರವಾಗಿತ್ತು, ಸುಖಕರವಾಗಿತ್ತು. ಇದಕ್ಕೋಸ್ಕರ ನಾನು ಈ ಒಂದು ಅವಕಾಶ ಮಾಡಿಕೊಟ್ಟ ಗೌರವಾನ್ವಿತ ಸರ್ಕಾರಕ್ಕೆ ಧನ್ಯವಾದಗಳನ್ನು ಮೊದಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಪೊಲೀಸ್ ಅಧಿಕಾರಿಗಳ ಜೀವನದಲ್ಲಿದ್ದಾಗೆ ಏರಿಳಿತಗಳು ಎಲ್ಲ ನನ್ನಲ್ಲೂ ಅದೇ ರೀತಿ ಇತ್ತು. ಕೆಲವೊಂದು ಕಷ್ಟಕರವಾದ ಪ್ರಕರಣಗಳು ಬಂದು, ಜಟಿಲವಾದ ಪ್ರಕರಣಗಳು ಬಂದು, ಅಷ್ಟೇ ಸುಖಕರವಾದ ಪ್ರಕರಣಗಳು ಕೂಡ ಬಂದು, ಎಲ್ಲವನ್ನು ಎದುರಿಸುವಂತಹ ಒಂದು ತಾಳ್ಮೆ, ಧೈರ್ಯವನ್ನು ನನಗೆ ಇಲಾಖೆ ಕಲಿಸ್ತು. ಅದಕ್ಕೆ ನಾನು ಇಲಾಖೆಗೆ ಭಾಳ ಚಿರಋಣಿಯಾಗಿದ್ದೇನೆ. ಇವತ್ತಿನ ದಿವಸ ನಾನು ಒಟ್ಟು 38 ವರ್ಷಗಳ ಸೇವೆ ಮತ್ತು 28 ವರ್ಷಗಳ ಪೊಲೀಸ್ ಸೇವೆನೇ ಸೇರಿಸಿ ನಾಳೆ ನಾನು ನನ್ನ ಪ್ರಭಾರವನ್ನು ನಾನು ಕೊಡ್ತಾಯಿದ್ದೀನಿ. ಇದಕ್ಕಾಗಿ ಮತ್ತೊಮ್ಮೆ ನಾನು ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಎಲ್ಲರ ಪಾತ್ರ ಜೊತೆಗೆ ನನ್ನನ್ನು ಸಹಕರಿಸಿದ ಮಾಧ್ಯಮದ ಪಾತ್ರವನ್ನು ಕೂಡ ನಾನು ಮರೆಯಲಾರೆ. ಏಕೆಂದರೆ ಎಲ್ಲ ಪ್ರಕರಣಗಳಿದ್ದಾಗ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಗೂ ಮಾಧ್ಯಮದವ್ರಿಗೂ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ನಮ್ಮೊಡನೆ ಅವರು ಯಾವಾಗಲೂ ಇದ್ದೇ ಇರ್ತಾರೆ. ಅವರೂ ಕೂಡ ಈ ದೃಶ್ಯ ಮಾಧ್ಯಮದ ಮೂಲಕ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನನ್ನ ಈ ಒಂದು ಪಯಣದಲ್ಲಿ ನನ್ನ ಜೊತೆನೇ ಇದ್ದಂಥ ನನ್ನ ಧರ್ಮಪತ್ನಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. IGP ಅವರು ಆ್ಯಕ್ಚುಲಿ ಭಾಳ ಆತ್ಮೀಯವಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಯಾವುದೇ ಒಂದು ಇನ್ಸಿಡೆಂಟ್ ಆಗಲಿ, ಯಾವುದೇ ರೀತಿ ಸ್ಟ್ರೆಸ್ ಕೊಡದೆ ನಮಗೆ ಭಾಳ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಇಷ್ಟು ಅವ್ರಿಷ್ಟು ಬೇಗ ನಾವು ಅವರ ನಿವೃತ್ತಿ ಹೊಂದ್ತಾ ಇದ್ದಾರೆ ಅಂತಲೇ ನನಗೆ ಭಾಳಷ್ಟು ಬೇಜಾರು ಅನ್ನಿಸ್ತಿದೆ. ಬಟ್ ನಿವೃತ್ತಿ ಅನ್ನೋದು ಅದು ಕಾಮನ್, ಅದು ಆಗಲೇಬೇಕು ಎಲ್ಲರೂ. ಬಟ್ ಸರ್ಗೆ ನಾನು ಇದು ಸೆಕೆಂಡ್ ಇನ್ನಿಂಗ್ಸ್, ಅವ್ರ ಲೈಫಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ನಿವೃತ್ತಿ ನಂತರ. ಇದಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿದ್ವಿ. ನಮ್ಮ ಸಮಾರಂಭ ಮುಖೇನ ಮುಂದಿನ ನಿಮ್ಮ ಜೀವನ ಸುಖಕರವಾಗಿರಲಿ, ನಿಮ್ಮ ಬಾಳಿನಲ್ಲಿ ಎಲ್ಲವೂ ಸಹ ಸಿಗುವಂತಾಗಲಿ, ನಿಮ್ಮೆಲ್ಲ ಆಸೆಗಳು ಈಡೇರುವಂತಾಗಲಿ ಅನ್ನುವಂಥ ಸದಾಶಯದೊಂದಿಗೆ ದಂಪತಿಗಳಿಗೆ ಸನ್ಮಾನ್ಯ ಶ್ರೀ ಬಿಎಸ್ ಲೋಕೇಶ್ ಕುಮಾರ್ ಸರ್ ಅವರ ದಂಪತಿಗಳಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಂದ ಗೌರವ ಸಮರ್ಪಣೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲ ವಿವಿಧ ವಿಜಯನಗರ, ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ನಮ್ಮೊಟ್ಟಿಗೆ ಕೊಪ್ಪಳ